ತಾತ ರಶ್ಮಿನ ನಾನು ಅಂತ ಅನ್ಕೊಂಡಿದ್ದಾರೆ. ಹೇಳ್ಬಿಡ್ಲಾ ನಾನೇ ಸರೋಜನ್ ಮಗಳು ಅಂತ? ಬೇಡ, ಅವ್ರ ಮಕ್ಕಳು ತುಂಬಾ ಸಾಹುಕಾರರು, ಸುಖವಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆ ಖುಷಿಲೇ ಇರ್ಲಿ ಅಲ್ವಾ ಅಮ್ಮ? ಅಮ್ಮ, ನಮ್ಮ ಮನೆಗೆ ಕರ್ತೆ, ಅವರು ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಅಮ್ಮ. ಸೂಜಿ ರೆಡಿನಾ? ಡ್ರೈವರ್ ಅಂಕಲ್ ಕಾಯ್ತಾ ಇದ್ದಾರೆ. ರಶ್ಮಿ ತಗೊಳಮ್ಮ, ಇದನ್ನ ನಿಮ್ಮ ಅಮ್ಮಂಗೆ ಕೊಡು. ತೋಟ ತರಕಾರಿ. ಸೂಜಿ, ಎಷ್ಟು ಒಳ್ಳೆ ಬುದ್ಧಿ ಇದೆಯಮ್ಮ ನಿನ್ಗೆ. ನಿನ್ನ ಹೆತ್ತ ತಾಯಿ ಪುಣ್ಯ ಮಾಡಿರ್ಬೇಕು. ತೆಗಿಬೇಡಿ, ಹುಚ್ಚಿನೋ ಕಳ್ಳಿನೋ ಇರಬೇಕು. ಒಂದೇ ಒಂದ್ಸಲ ಬಾಗ್ಲು ತೆಗಿ, ನಾನು ಮಗಳನ್ನ ನೋಡ್ಬೇಕು. ಸರೋಜ, ಸೂಜಿ ಇಳಿ ಬೇಡ್ವೆ, ಅವಳು ಹುಚ್ಚೆ ಕಣೆ. ನೀನೇನಾ ಸರೋಜನ್ ಮಗಳು? ಗೊತ್ತಾ, ನಾನು ಯಾರು ಅಂತ ಗೊತ್ತಾಯ್ತಾ? ಕಣ್ಣು ಗೊತ್ತಾಗದೆ ಇದ್ರು ಕಣ್ಣು ಗೊತ್ತಾಗುತ್ತೆ ಅಲ್ವಾ? ಏ ನಡಿಯಮ್ಮ, ಸುಜಿ ನಡಿ ನೀವು ಒಳಗೆ. ಅವಳು ಸರೋಜನ್ ಮಗಳು ಅಂತ ನಿನಗೆ ಹೇಗೆ ಗೊತ್ತು? ಗೊತ್ತಾಯ್ತು, ಮಗುನ್ ನೋಡ್ಬೇಕು ಅನ್ಕೊಂಡಿದ್ದೆ. ನೋಡ್ದೆ, ಹೇಗ್ ಸಾಯ್ಬೋದು? ಯಾವ ಮಗು? ಸರೋಜನ್ ಮಗು. ಅವಳು ಹಾಗೆ ಇರ್ತಿದ್ಲು, 2 ಜಡೆ ಹಾಕೊಂಡು. 2 ಜಡೆನಾ? ಹಾ, ಅವಳ ಸರೋಜನ್ ಮಗಳು? ಅವಳೇ. ನೋಡಿದ್ರೆ ಗೊತ್ತಾಗ್ಲಿಲ್ವಾ? ನೀನು ಇವತ್ತು ನನ್ನ ಜೀವ ಉಳಿಸಿದ್ಯಾ. ನೀನು ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ ಸರ್, ನೀವು ಮಾಡಿರೋ ಉಪಕಾರದ ಮುಂದೆ ಇದೆಲ್ಲ ಏನು ಸರ್? ಆ ಯಾಡ ಡೇಂಜರಸ್ ಅಂತ ಗೊತ್ತಿತ್ತು, ಆದರೆ ಇಷ್ಟು ಓಪನ್ ಆಗಿ ನನ್ನನ್ನು ಎದುರಾಕೋತಾನೆ ಅಂತ ಗೊತ್ತಿರಲಿಲ್ಲ. ಬಿಸ್ನೆಸ್ನ ನೋಡ್ಕೋತೀನಿ ಅಂತ ತೀರ್ಮಾನ ಮಾಡಿದ ದಿವಸ ನನಗೆ ಆಶೀರ್ವಾದ ಮಾಡಿ ಗಿಫ್ಟ್ ಕೊಟ್ಟಿದ್ದ ಸೈಟ್ ಅದು. ಓ, ಆ ಯಾಡ ಇವಾಗ ಅದನ್ನು ಕೊಂಡ್ಕೋಬೇಕು ಅಂತನಾ? ಕೊಂಡ್ಕೋಬೇಕು ಅಂತ ಇದ್ದಾನೆ, ಆದರೆ ಇಷ್ಟೆಲ್ಲ ಸೆಂಟಿಮೆಂಟಲ್ ವ್ಯಾಲ್ಯೂ ಇರೋ ಸೈಟ್ನ ನಾನು ಸೇಲ್ ಮಾಡ್ತೀನಾ? ನಾನು ನಿಮ್ಮ ಜೊತೆ ಇರ್ತೀನಿ ಸರ್. ನಾನು ಏನು ಮಾಡ್ತಾನೋ ನೋಡ್ತೀನಿ. ಥ್ಯಾಂಕ್ಸ್ ಗಂಗು. ನಿಮ್ ತಾತ ನಿನ್ನ ಮಾತಾಡ್ಸಿದ್ರಾ? ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೆ ಮಕ್ಕಳಿಂದ ತುಂಬಾ ಇಷ್ಟ ಅಂತೆ. ಹೌದು ಪುಟ್ಟ, ನನ್ನ ತುಂಬಾ ಪ್ರೀತಿಸ್ತಾ ಇದ್ರು. ನಾನೇ ಅದನ್ನ ಉಳಿಸ್ಕೊಳ್ಳಿಲ್ಲ. ಅದನ್ನೆಲ್ಲ ಬಿಡಮ್ಮ, ನಾಳೆ ನಿನ್ ಬರ್ತಡೆಗೆ ನಾನೇನೋ ಒಂದು ಗಿಫ್ಟ್ ಕೊಡ್ತೀನಿ.